ಹಾಯ್ ನಮಸ್ತೆ. ದಿಸ್ ಈಸ್ ಪ್ರಸಾದ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ನಾನು ಹೋಗ್ತಿರೋದು ಬಂದ್ಬಿಟ್ಟು ಗೃಹ ಪ್ರವೇಶಕ್ಕೆ. ಇವತ್ತು ಬಂದ್ಬಿಟ್ಟು ಗೃಹ ಪ್ರವೇಶದ ಸ್ಟಾರ್ಟಿಂಗಿಂದ ಎಂಡ್ ತನಕ ಪ್ರತಿಯೊಂದನ್ನು ನಾನು ಹಾಕ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊ. ಇವತ್ತು ನನ್ನ ಅಮ್ಮ ಆ್ಯಂಡ್ ಸಿಸ್ಟರ್ ಫುಲ್ ರೆಡಿ ಆಯ್ತಿದ್ರ ಗೃಹ ಪ್ರವೇಶಕ್ಕೆ ಹೋಗಕ್ಕೆ. ನಾನು ರೆಡಿ ಅರ್ಧ ಗಂಟೆ ಮೇಲೆ ಆಯ್ತು, ಇವ್ರಿನ್ನು ರೆಡಿ ಆತಾನೆ ಇದ್ರ. ಎಂಥವ್ರು ಫಂಕ್ಷನ್ ಇದ್ರೆ ಹಿಂಗ್ಸನ್ ಫಸ್ಟ್ ರೆಡಿ ಮಾಡ್ಕ, ಇಲ್ಲ ಅಂದ್ರೆ ಗಂಟೆ ಗಡ್ಲೆ ತಕ್ಕಂತ ರೆಡಿ ಆಗ್ತೇ. ಹಂಗೆ ಒಬ್ರೆ ರೆಡಿ ಹೊರಡು ಶುರು ಮಾಡ್ತಾ. ನನ್ನ ಸಿಸ್ಟರ್ ಬಂದು ಮಗಿನ ಕರ್ಕೊಂಡು ಸ್ವಲ್ಪ ಮುಂದೆ ಹೋದಾಳ. ಹಾಗೆ ನನ್ನ ಅಮ್ಮ ಕೂಡ ಬೆನ್ನಿಗೆ ಬಂದ್ರ. ಗೃಹ ಪ್ರವೇಶಕ್ಕೆ ಹೋಗೋ ದಾರಿ ತುಂಬಾ ದೂರ ಇತ್ತ. ಇಲ್ಲಿ ರೋಡ್ ಬೇರೆ ಸರಿ ಇಲ್ಲ, ಹೊಂಡ ಗುಂಡಿ ಮಣ್ ರೋಡ್. ನಾವಿವತ್ತು ಗೃಹ ಪ್ರವೇಶಕ್ಕೆ ಹೋಯ್ಕಂದ್ರೆ ಈ ಫಾರೆಸ್ಟ್ ಏರಿಯಾ ದಾಟಿನೇ ಹೋಯ್ಕ. ನಮ್ ತರನೇ ಹಂಗೆ ತುಂಬಾ ಜನ ಗೃಹ ಪ್ರವೇಶಕ್ಕೆ ಹೋಗ್ತಿದ್ರ. ಇಲ್ಲೆಲ್ಲ ಮನೆಯೆಲ್ಲ ಹೆಂಗಂತ ಹೇಳಿದ್ರೆ, ಒಂದ್ ಮನೆಯಿಂದ ಇನ್ನೊಂದ್ ಮನೆ ನೀವು ಹೋಯ್ಕಂತ ಹೇಳಿದ್ರೆ ಸುಮಾರು ದೂರ ನಡ್ಕೊಂಡು ಹೋಯ್ಕ, ಇಲ್ಲ ಬೈಕ್ ಅಥವಾ ಕಾರಲ್ಲಿ ಹೋಯ್ಕ ಅಷ್ಟು ದೂರ ಇರುತ್ತೆ. ನೀವು ಒಂದ್ ವೇಳೆ ಇಲ್ಲಿ ನಿಂತ್ಕೊಂಡು ಕೂಗಿದ್ರೆ ಯಾರಿಗೂ ಕೇಂತಿಲ್ಲ. ಸಿಟಿಯಲ್ಲೆಲ್ಲ ಆದ್ರೂ ಒಂದ್ ಮನೆಗೆ ಅಂಟ್ಕೊಂಡ್ ಇನ್ನೊಂದ್ ಮನೆ ಇರುತ್ತೆ. ಹಳ್ಳಿಗಳಲ್ಲೆಲ್ಲ ಹಂಗಲ್ಲ, ಒಂದ್ ಮನೆಯಿಂದ ಇನ್ನೊಂದ್ ಮನೆ ಸುಮಾರು ದೂರ ಇರುತ್ತೆ. ಹಂಗೆ ಈ ತರ ಪ್ಲೇಸ್ ಎಲ್ಲ ಟ್ರಾವೆಲ್ ಮಾಡೋದು ಭಾರಿ ಕಷ್ಟ. ಇಲ್ಲಿ ಇಬ್ಬರಿಗಾರ ಅಡ್ಡಿಲ್ಲ, ಹೊರಗಿಂದ ಯಾರು ಬಂದ್ರೆ ಹೆದರಿಕೊಂಡ್ರೆ ಸಹ ಇಲ್ಲ. ಇಲ್ಲಿ ರೋಡ್ ನೋಡಿ ನೀವು ಹೆಂಗಿತ್ತಂತ ಹೇಳಿ. ಎಲ್ಲಿ ನೋಡಿದ್ರು ಹೊಂಡ ಗುಂಡಿ, ಯಾಕಂದ್ರೆ ಇದು ಮಣ್ ರೋಡ್. ಮಳೆ ಗಿಳಿ ಬಂತಂತ ಹೇಳಿದ್ರೆ ಹೊಂಡವೆ ಗಿಮ್ಚೆ ಹತ್ತ. ಕಾರಲ್ಲಿ ನಮ್ಮ ಸಿಸ್ಟರ್ ಸನ್ ಬಂದು ಏನೋ ಮಾತಾಡ್ತಾ ಇದ್ದ. ಅವನ್ ಮಾತು ಕೇಳೋದಕ್ಕೆ ಏನೋ ಒಂಥರ ಮಜಾ. ಅಂತೂ ಇಂತೂ ಗೃಹ ಪ್ರವೇಶದ ಮನೆಗ್ ಬಂತೀಗ. ಬಪ್ಪದ್ ಬಂತ ಕಾರ್ ಪಾರ್ಕ್ ಮಾಡೋ ಜಾಗ ಇಲ್ಲ, ಅಷ್ಟು ಗಾಡಿ ನಿಂತ್ಕಂತಿಲ್ಲ. ಇಲ್ಲೇ ಎಳ್ಕಂಡು ಈಗ ನಡ್ಕೊಂಡು ಹೋಯ್ಕ. ನಾವು ಒಳಗಡೆ ಹೋಗ್ಸರಿ ಗಣಪತಿ ಪೂಜೆ ನಡೀತಿತ್ತ. ಭಟ್ರು ಬಂದು ತೀರ್ಥ ಪ್ರಸಾದ ಕೊಡ್ತಿದ್ರು. ನಾನ್ ತೀರ್ಥ ಗೀರ್ತೆಲ್ಲ ತಗೊಂಡ ಮನೆ ಹೆಂಗಿತ್ ಕಾಂಬಂತ ಹೇಳಿ ಟೆರೆಸ್ ಮೇಲೆ ಹೋದೆ. ಇಲ್ಲಿಂದ ವ್ಯೂ ಮಾತ್ರ ಒಳ್ಳೆ ಇತ್ತು, ಹಾಗೆ ಗಾಳಿ ಕೂಡ ಒಳ್ಳೆ ಬತ್ತಿತ್ತಿಲ್ಲ. ನಿಮ್ಗೆ ಇಲ್ಲಿ ಮೇಲ್ಗಡೆ ತಿಪ್ಪದ ಫಾರೆಸ್ಟ್ ಏರಿಯಾ ಇದೆ. ನಿಮ್ಗೆಲ್ಲಾರು ಕಾಡು ಪ್ರಾಣಿ ಎಲ್ಲರೂ ಕಾಮ್ದಿದ್ರೆ ಇಲ್ಲಿ ಮೇಲ್ ಹತ್ತಿ ಹೋದ್ರೆ ಕಾಡು ಪ್ರಾಣಿ ಕಾಣ್ಲಿಕ್ಕ. ಹಾಗೆ ರೂಮ್ ಗೀಮ್ ಎಲ್ಲ ಒಳ್ಳೆ ಇತ್ತ, ನಂಗಂತೂ ಇಷ್ಟ ಆಯ್ತ. ಹಾಗೆ ಗಾಡಿ ಗಿಡಿ ಪೇಂಟ್ ಮಾಡೋದು ಲೈಕ್ ಐತಿಲ್ಲ. ಹಾಗೆ ಇಲ್ಲಿ ಕಿಟಕಿಯಿಂದ ಗಾಳಿ ಕೂಡ ಒಳ್ಳೆ ಬರ್ತತ್ತ. ನೀವಿಲ್ಲಿ ಟೆರಸ್ ಮೇಲೆ ನಿಂತ್ಕೊಂಡ್ರೆ ಸೂಪರ್ ವ್ಯೂ ಮಾತ್ರ. ಮರ ಗಿಡ ಬೆಟ್ಟ ಗುಡ್ಡ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸೂಪರ್ ವ್ಯೂ. ಮನಿ ಒಂದು ದೂರ ದೂರ ಅಂಬದ್ ಬಿಟ್ರೆ ಜಾಗ ಮಾತ್ರ ಸೂಪರ್ ಇತ್ತ. ಹಂಗೆ ಇಲ್ಲಿ ಕೆಳಗಡೆ ಬಂದ ಗೃಹ ಪ್ರವೇಶದ ಊಟ ಗೀಟೆಲ್ಲ ನಡೀತಿತ್ತಿಲ್ಲ. ಅಮ್ಮನ ಹತ್ರ ಊಟಕ್ಕೆ ಹೋಪ ಅಂತ ಕೇಳ್ರ ನೆಕ್ಸ್ಟ್ ಪಂಕ್ತಿ ಹೋಪ ಅಂತ ಹೇಳ್ದಾಳ. ನನ್ನಮ್ಮ ಗಿಂಚತ್ಕೆಲ್ಲ ಮಾಡಿ ಮುಗಿಸಿ ಒಳಗೆ ಲಾಸ್ಟ್ ಪಂಕ್ತಿ ಶುರು ಆತ್ತೇನೋ ಮೋಸ್ಟ್ಲಿ. ಇಲ್ಲೆಲ್ಲ ಎಲ್ಲ ಫೋಟೋ ತೆಗೆದ್ರೆ ಬಿಸಿ ಇರ ಹೆಂಗಸ್ರು ಗಂಡಸ್ರು ಎಲ್ಲ. ಹಂಗೆ ಇನ್ನೊಂದ್ ಕಡೆ ಪಾಪ ಗೆಸ್ಟ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ರ. ಇದು ಬಂದು ಮನಿ ಎದುರಿಪ್ಪ ತೋಟ. ಇದ್ರಾಗ ಅಡಕೆ ಮರ ತೆಂಗಿನ ಮರ ಎಲ್ಲ ಇತ್ತ. ಇಲ್ಲಿಂದ ಕಂಡ್ರೆ ದೂರಾಗೆಲ್ಲ ಮನಿ ಕಂಡಾಗಿತ್ತ. ಇಲ್ಲಿ ಬಂದ್ ಗೆಸ್ಟ್ಗಳೆಲ್ಲ ಬಂದ್ಬಿಟ್ಟು ಮನೆ ಎದುರು ಕೂಕೊಂಡಿದ್ರ. ಇನ್ನು ಕೆಲವರು ಬಂದ್ಬಿಟ್ಟು ಊಟಕ್ಕೆ ಹೋಗ್ಯಾರ. ಪಕ್ಕದಲ್ಲಿ ಊಟ ಶಾಮಿಯಾನ ಕೂಡ ಹಾಕ್ಯಾರ.
ಹಾಗೆ ನಾನು ಇಲ್ಲಿ ಊಟಕ್ಕೆ ಬಂದು ಕೂತ್ಕೊಂಡೆ. ನಾನಿಲ್ಲ ಬಟ್ರ್ ಬಳಸು ಶುರು ಮಾಡ್ರ. ಆಸ್ ಯೂಶುವಲ್ ಉಪ್ಪಿನಕಾಯಿ ಹಾಕೋ ಶುರು ಮಾಡ್ರ. ಹಾಗೆ ಪಕ್ಕದ ತೋಟ ಇಪ್ಪದ್ರಿಂದ ಜೋರ್ ಗಾಳಿ ಬತ್ತ. 2 ಸಲ ಐತ ಹಾರಿ ಹೊತ್ ಬಾಳ್ಲಿ ಹಿಡಕ್ ಹೋದ. ಈ ಪ್ಲೇಸ್ ತೋರ್ಸೋದೊಂದು ಮರ್ತೋಯ್ತು ನನಗೆ. ಇದು ಮನೆ ಬ್ಯಾಕ್ ಸೈಡ್. ಇಲ್ಲಿ ಗೆದ್ದಿ ಕೂಡ ಇತ್ತ. ಊಟ ಗೀಟ ಐತೀಗ ಎಲ್ಲರೂ ಪಂಚಾಯತ್ಗೆ ಹೊಡಿತ ಕೂಕೊಂಡಿರ. ಹಾಗೆ ಇನ್ನೊಂದ್ ಸೈಡ್ ಬಂದ ಹಳಿಯರೆಲ್ಲ ಬಂದ್ಬಿಟ್ಟು ಎಲೆ ಇಡ್ಕಿ ತಿಂತಿದ್ರ. ನಾನಿಲ್ಲಿ ಓಡ್ ಬಂದ್ ಫ್ಯಾನ್ ಹತ್ರ ಕೂಕೊಂಡೆ. ಶಕಿ ತಡುಕಾತಿಲ್ಲ, ಅಷ್ಟು ಉರಿ ಇಲ್ಲ. ಮೇಲ್ ಟೆರೆಸ್ ಹೊಡಿಲ್ಲ, ಇಲ್ಲಿ ಕೆಳಗ್ ಕೂಕಂಕಾತಿಲ್ಲ. ಫ್ಯಾನ್ ಇಲ್ಲ ಅಂದ್ರೆ ಏನಿಲ್ಲ. ಮತ್ತೆ ಬಿಸಿ ಹೆಂಗಿತ್ತಂತ ಹೇಳಿದ್ರು ಬಟ್ಟೆ ಎಲ್ಲ ಒದ್ದೆ ಶುರು ಆಯ್ತು. ಹಾಗೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಮನೆ ಕಡೆ ಹೊರಡ್ತ. ಹಾಗೆ ಮಧ್ಯದಲ್ಲಿ ಬಾಬ್ಸರಿಗೆ ಒಂದು ಎಳ್ನೀರ್ ತಕ ಕುಡಿತ. ಸೆಕೆಗೆ ವಾಜು ಬಂದಂಗ ಐತೆ. ಈ ಸೆಕೆಗೆ ಎಲ್ಲಿ ಹೌದು ಬೇಡ, ಸಿಕ್ಕಾಪಟ್ಟೆ ಸುಸ್ತು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೆ. ವಿಡಿಯೋನ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.